ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇ ಆ ಸಕ್ಕು ಎಲ್ಲಿದ್ದಾಳೆ ಹೇಳೋ? ಅಲ್ಲಿ ನೋಡು, ಆ ಕಡೆ ಹೋಗ್ತಾ ಇದ್ದಾಳೆ. ಅಯ್ಯೋ ಯಜಮಾನ್ರೆ, ಲೇ ಅವ್ವ, ಅಯ್ಯಯ್ಯೋ. ಅತ್ತೆ, ಮಾವಿನಕಾಯಿ ಇಲ್ಲ ಅಂದ್ರೆ ಹೇಗೆ? ಸಮಾಧಾನ ಮಾಡೋಣ. ನಾನ್ ಹೇಳೋದ್ ಏನಂದ್ರೆ ಉಮಾ, ನಾವು ಈ ಕಾರ್ಯಕ್ರಮ ನಿಲ್ಲಿಸ್ಬಿಡೋಣ. 4 ಜನರ ಮುಂದೆ ಮರ್ಯಾದೆ ಹೋಗೋದ್ ತಪ್ಪತ್ತೆ. ಮೊದ್ಲೇ ಇವಳು ಹೆದರ್ಕೊಂಡಿದ್ದಾಳೆ, ನೀನಿನ್ನೂ ಭಯ ಪಡಿಸ್ತಿದ್ಯಾ. ಉಮಾ, ನೀನ್ ಧೈರ್ಯವಾಗಿರು, ಎಲ್ಲೋ ಒಂದ್ ಕಡೆ ಸಿಗ್ತಾವೆ ಬಿಡು. ಏನೇ ಭಾಮ, ಯಾವ ಪುರಾಣದಲ್ಲಿ ಹೇಳಿದಾರೆ ಚೈತ್ರ ಗೌರಿ ವ್ರತ ಮಾಡುವಾಗ ಮಾವಿನಕಾಯಿ ಸಾರೇ ಮಾಡ್ಬೇಕು ಅಂತ? ಹಾಗೇನೂ ಇಲ್ಲ. ಮಾವಿನಕಾಯಿ ಸಾರು ಮಾಡೋ ಬದ್ಲು ಇನ್ನೊಂದ್ 4 ರೀತಿ ಸಿಹಿ ಅಡಿಗೆ ಮಾಡೋಣ. ಮಾವಿನಕಾಯಿ ಏನ್ ಬೇಕಾಗಿಲ್ಲ. ಅಯ್ಯೋ, ನಾನ್ ಸಂಪ್ರದಾಯನ ಪಾಲ್ಸೋಳು. ಒಳ್ಳೇದ್ ಹೇಳಿದ್ರೆ ನಿಮ್ ಮತ್ತೆ ಸಿಡುಕ್ತಾ ಇದಾರೆ. ಮಾವಿನಕಾಯಿ ಸಾರಿಲ್ದೆ ಈ ಕಾರ್ಯಕ್ರಮ ಮಾಡಿದ್ರೆ ನಿಮಗ್ ಪರವಾಗಿಲ್ವಾ? ಹಾಗಾದ್ರೆ ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ಅದು ಏನ್ ಮಕ್ಳ, ಮಾವಿನಕಾಯಿ ತಂದ್ರ? ಬಲೆ ಬಲೆ ಜಾಣ ಮಕ್ಕಳು. ನೋಡಿದ್ಯಾ ಭಾಮ, ನೀನ್ ತರಕ್ಕಾಗ್ಲಿಲ್ಲ, ಸಣ್ಣ ಮಕ್ಕಳು ತಂದಿದಾರ್ ನೋಡು. ಪೂಜೆ ನಿಲ್ಲಿಸ್ಬೇಕು ಅಂತೀಯಾ? ಹೀಗ್ ಮಾತಾಡೋದು ಒಳ್ಳೇದಲ್ಲ. ಅಜ್ಜಿ, ನಮಗ್ ಮಾವಿನಕಾಯಿ ಸಿಕ್ಕಿವೆ ಅಲ್ವಾ? ಸಾರ್ ನಾನೇ ಮಾಡ್ತೀನಿ. ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡು. ಸರಿ ಸರಿ ಸರಿ, ಮೊದ್ಲು ಮಾವಿನಕಾಯಿ ತಗೊಂಡ್ ಹೋಗಿ ತೊಳ್ಕೊಂಡ್ ಬನ್ನಿ. ಹೋಗಿ. ಸರಿ ಆಯ್ತು. ಮಕ್ಳು ಮಾವಿನಕಾಯಿ ತರ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇವರಿಬ್ರು ತುಂಬಾ ಬುದ್ಧಿವಂತರು. ಇವ್ರನ್ನ ಎಷ್ಟು ಹೊಗಳಿದ್ರೂ ಸಾಲಲ್ಲ, ಅದು ಕಡಿಮೆನೇ ಆಗತ್ತೆ ಉಮಾ. ನಿನ್ ಮುಖ ಯಾಕೆ ಹಾಗ್ ಬಾಡೋಯ್ತು? 4 ಜನರ ಮುಂದೆ ಮರ್ಯಾದೆ ಹೋಗ್ಲಿಲ್ಲ ಅಂತ ಬೇಜಾರ? ಇಲ್ಲ ಇಲ್ಲ, ಹಾಗೇನಿಲ್ಲ. ಸಂತೋಷದಲ್ಲಿ ಮಾತೇ ಬರ್ತಾ ಇಲ್ಲ. ಕಾಣಿಸ್ತಾನೆ ಇದೆ. ನಡಿ ಉಮಾ, ಅಡಿಗೆ ಕೆಲ್ಸ ಶುರು ಮಾಡೋಣ. ಮಕ್ಳು ಮಾವಿನಕಾಯಿ ತೊಳ್ದಿರ್ತಾರೆ, ಪೂಜೆಗೆಲ್ಲ ಸಿದ್ಧ ಮಾಡ್ಬೇಕಲ್ವಾ? ಬೇಗ ಮಾಡೋಣ, ನಡಿ. ಸರಿ ಆಯ್ತು ಅತ್ತೆ. ನಿಮ್ ಪೂಜೆ ಕಾರ್ಯಕ್ರಮ ನಿಲ್ಲೋದಂತೂ ಖಂಡಿತ. ಮುತ್ತೈದೇರ್ ಬರ್ಲಿಲ್ಲ ಅಂದ್ರೆ ಬಾಗಿನ ಯಾರಿಗ್ ಕೊಡ್ತೀರಾ? ಅರಿಶಿನ ಕುಂಕುಮ ಯಾರಿಗೂ ಕೊಡ್ದೆ ಅಡ್ಗೆ ಮಾಡಿ ಯಾರ್ಗೆ ಅಂತ ಬಡಿಸ್ತೀರಾ? ಮಾಡಿರೋ ಅಡ್ಗೆನೆಲ್ಲ ನಾನ್ ನಮ್ ಮನೆಗ್ ತಗೊಂಡ್ ಹೋಗ್ತೀನಿ. ಸತ್ಯಭಾಮಳ ಮುಖ ಬಾಡಿ ಹೋಗಿದೆ ಎಂದು ನೀವು ನಗುತ್ತಿದ್ದೀರಾ? ಇಲ್ಲ, ಹಾಗೇನೂ ಇಲ್ಲ. ನಿಜಕ್ಕೂ ಆಕೆ ನನ್ನ ದೃಷ್ಟಿಯಲ್ಲೇ ಇಲ್ಲ. ಅದೇ ನನ್ನ ಚಿಂತೆ. ನೀವು ಆಕೆಯ ಮೇಲೆ ದೃಷ್ಟಿ ಹರಿಸಿ, ಆಗಲಾದರೂ ಯೋಗ್ಯ ಮಾರ್ಗದಲ್ಲಿ ನಡೆಯುತ್ತಾಳೆ. ಮುಂದಾಗುವ ಸಮಸ್ಯೆಗಳು ತಪ್ಪುತ್ತವೆ. ಹೌದೋ ಇಲ್ಲವೋ? ಸರಿ, ಹೌದೌದು. ಬಾ ಇಲ್ಲಿ. ಇಲ್ಲಿ ಬಂದು ಕುಳಿತುಕೋ. ಕುಳಿತುಕೋ. ನೋಡು ದೇವಿ, ಯೋಗ್ಯವಾದ ಮಾರ್ಗ ಯಾವುದು, ಅಯೋಗ್ಯವಾದ ಮಾರ್ಗ ಯಾವುದು ಎಂದು ಸಮಯ ಬಂದಾಗ ತಿಳಿಸುತ್ತೇನೆ. ಎಲ್ಲರಿಗೂ ತಿಳಿಯುವ ಹಾಗೆ ಮಾಡುತ್ತೇನೆ. ಒಳ್ಳೆಯವರಿಗೂ ಅಷ್ಟೇ, ಕೆಟ್ಟವರಿಗೂ ಅಷ್ಟೇ. ಆದರೂ ಅವರು ತಪ್ಪಾದ ಮಾರ್ಗದಲ್ಲೇ ಹೋಗುತ್ತೇನೆ ಎಂದರೆ ನಾವೇನು ಮಾಡಲು ಸಾಧ್ಯ ಹೇಳು? ಸ್ವಾಮಿ ಸಕ್ಕುವಿನ ಅತ್ತೆ ಇದೆಲ್ಲದರ ಪರಿಣಾಮ ಅನುಭವಿಸಲೇಬೇಕಲ್ಲವೇ? ಹೌದು ದೇವಿ, ತಪ್ಪಾದ ಮಾರ್ಗವನ್ನು ಆರಿಸಿಕೊಂಡಿದ್ದಾಳೆ. ಅದರ ಪರಿಣಾಮ ಅನುಭವಿಸಲೇಬೇಕು. ಯಜಮಾನ್ರು ನಂಗೆ ಹೊಡೆದ್ಬಿಟ್ರಲ್ಲಪ್ಪ. ಅಯ್ಯೋ ದೇವ್ರೇ, ಇದ್ರಲ್ಲಿ ನನ್ ತಪ್ಪೇನಿದೆ ಯಜಮಾನ್ರೆ? ನ್ಯಾಯವಾಗಿ ಹೊಡೆದ್ಬಿಟ್ರೆ. ಎಲ್ಲ ನಿಂದೆ ದಾಮು. ಎಷ್ಟು ಧೈರ್ಯ ಇರಬೇಕು ಇದನ್ನ ಹೇಳೋದಕ್ಕೆ. ಮಕ್ಕಳು ಕಾಡಿಂದ ಮಾವಿನಕಾಯಿ ತಂದ್ರು ಅಂತ ವಯಸ್ಸಾದ್ರೆ ಸಾಲಲ್ಲ, ಬುದ್ಧಿ ಕೂಡ ಇರಬೇಕು. ತಪ್ಪೆಲ್ಲ ನಿಂದೆ. ಈಗ ಪೂಜೆ ನಿರ್ವಿಘ್ನವಾಗಿ ನಡೆಯುತ್ತೆ. ಚೇಳನ್ನ ಸರಿಯಾದ ಜಾಗದಲ್ಲಿ ಬಿಟ್ರೇನೆ ಕಚ್ಚೋದು. ಅಯ್ಯೋ, ನಾನ್ ಸುಳ್ಳು ಹೇಳ್ತಿದ್ರೆ ನನ್ನ ನೇಳ್ಗಾಗಿ ಸಾಯಿಸಿ. ಮಾವಿನಕಾಯಿಗಳು ತಗೊಂಡು ಹೋದ್ರು ಕೂಡ ಅದನ್ನ ಅಡ್ಗೆ ಮಾಡದೇ ಇರೋ ಹಾಗೆ ನಾವು ಮಾಡಿದ್ರೆ ಆಯ್ತು ಬಿಡಿ. ನೀ ನನಗೇನು ಸಹಾಯ ಮಾಡಬೇಡ. ಅಯ್ಯೋ, ನಿನ್ನ ನಿರ್ಲಕ್ಷ್ಯದಿಂದನೇ ಇದು ಆಗಿರೋದು. ಊರಲ್ಲಿರೋ ಎಲ್ಲ ಮಾವಿನಕಾಯಿಗಳನ್ನ ತರಿಸಿ ಇಲ್ಲಿ ಸುರಿದ್ವಿ.
ಮಕ್ಕಳು ಕಾಡಿಂದ ತರ್ತಾರೆ ಅಂತ ನಿನಗೆ ಅನುಮಾನ ಕೂಡ ಬರ್ಲಿಲ್ವಾ ದಾಮು? ನೀನ್ ಅವ್ರನ್ನ ದಾರಿಲಿ ಯಾಕೆ ತಡಿಲಿಲ್ಲ? ನನ್ ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ. ನನ್ ಕಣ್ ತಪ್ಸಿ ಓಡೋಗ್ಬಿಟ್ರು. ಚಿಕ್ಕಮ್ಮವ್ರ ಜೊತೆ ಹೆಂಗಸರ್ ಮನೆಗೆ ಹೋಗಿ ಎಲ್ರನ್ನ ಬೆದರ್ಸಿದೀನಿ. ಊರಲ್ಲಿ ಒಂದು ಮಾವಿನಕಾಯಿ ಇಲ್ದಿರೋ ಹಾಗೆ ಎಲ್ಲ ನಮ್ಮನೆಗೆ ತರಿಸ್ದೆ ಅಲ್ವಾ ಯಜಮಾನ್ರೆ? ಇಷ್ಟು ಮಾಡಿದ್ರು ನೀವು ನನ್ಗೆ ಹೊಡೆದ್ ಬಿಟ್ರಿ. ಅಬ್ಬಾ ನೋವು. ಕೋಪ ಬಂತ? ನನ್ ಮೇಲೆ ಕೋಪ ಬಂತ? ಕೋಪ ಬಂದ್ರೆ ಹೇಳು, ಮಾವಿನಕಾಯಿ ಇರೋ ಕೋಣೆಯಲ್ಲಿ ನಿನ್ನ ಕೂಡ ಹಾಕ್ತೀನಿ. ಆ ಮಾವಿನಕಾಯಿ ಖರ್ಚೆಲ್ಲ ನೀನೇ ಕೊಡಬೇಕು. ನಿನ್ನಿಂದ ನಾನು ಅದನ್ನ ವಸೂಲಿ ಮಾಡ್ತೀನಿ. ಅಯ್ಯೋ ಬೇಡ ಯಜಮಾನ್ರೆ, ಅದು ನನ್ ಕೈಯಲ್ಲಿ ಆಗಲ್ಲ. ನಾನ್ ಬಡವ, ಸ್ವಲ್ಪ ಕರುಣೆ ತೋರಿಸಿ. ಅದೇನಂದ್ರೆ ಒಂದ್ ದಾರಿ ಮುಚ್ಚೋದ್ರೆ ಇನ್ನೊಂದ್ ದಾರಿ ಇರುತ್ತೆ. ಪಂದ್ಯದಲ್ಲಿ ನಾವೇ ಗೆಲ್ತೀವಿ, ನೋಡ್ತೀರಿ. ಇನ್ನೊಂದ್ ದಾರಿ ಎಲ್ಲಿದೆ? ಅವ್ರಿಗೆ ಮುತ್ತೈದೇರು ಬೇಕಲ್ವಾ? 5 ಜನ ಅಲ್ಲ ಯಜಮಾನ್ರೆ, ಒಬ್ರು ಹೋಗ್ಲಿಲ್ಲ ಅಂದ್ರು ಆ ಕಾರ್ಯಕ್ರಮ ನಿಂತು ಹೋಗತ್ತೆ. ಲೇ, ನನಗ್ ನಿನ್ ಮೇಲೆ ನಂಬಿಕೆ ಇಲ್ಲ ಕಣ. ಎಲ್ರನ್ನ ಇಲ್ಲಿಗೆ ಬರಕ್ ಹೇಳು. ಎಲ್ರೂ ತಕ್ಷಣ ಇಲ್ಲಿಗೆ ಬರಬೇಕು. ಹೋಗೋ. ಕರುಣೆನೇ ಇಲ್ವಾ? ಅಯ್ಯೋ. ಅಲ್ಲಿ ನೋಡು, ಇಂದು ಸಕ್ಕು ಮತ್ತೊಮ್ಮೆ ಬೇಳೆಯನ್ನು ಅರಿಯುತ್ತಿದ್ದಾಳೆ. ನಿಜವೇ ಸ್ವಾಮಿ, ನಾನು ಕೂಡ ಗಮನಿಸುತ್ತಿದ್ದೇನೆ. ಇಲ್ಲಿ ನೋಡಿ, ಈ ದಿನ ಸಕ್ಕುಬಾಯಿ ಹೂರ್ಣ ಒಬ್ಬಟ್ಟಿಗಾಗಿ ಬೇಳೆ ಅರಿಯುತ್ತಿಲ್ಲ, ನಮ್ಮ ಮಾವಿನಕಾಯಿ ಸಾರಿಗಾಗಿ ಬೇಳೆ ಅರಿಯುತ್ತಿದ್ದಾಳೆ. ಏನು, ನಮಗಾಗ? ಹೌದು ಸ್ವಾಮಿ, ಈ ದಿನ ಎಲ್ಲಾ ಪದಾರ್ಥಗಳು ನಮಗಾಗಿಯೇ. ಎಲ್ಲಾ ಪದಾರ್ಥಗಳು ಚೈತ್ರ ಗೌರಿಗಾಗಿಯೇ, ಜೊತೆಗೆ 5 ಮುತ್ತೈದೆಯರಿಗಾಗಿ. ಹೌದಾ? ಹೌದು ಸ್ವಾಮಿ. ಸಕ್ಕು, ಈ ಕೊಳೆ ನೋಡು, ನೀನ್ ಸರಿಯಾಗಿ ತೊಳ್ದಿಲ್ಲ. ಪಾಂಡುನ ನಿನ್ನ ಮಾವಿನಕಾಯಿಗಳನ್ನ ತೊಳಿರಿ ಅಂದ್ರೆ ಸುಮ್ನೆ ನೀರಲ್ಲಿ ಮುಳುಗ್ಸಿ ತೆಗ್ದಿದ್ದೀರ. ಕೊಳೆ ಹೋಗ್ಬೇಕು ಅಂದ್ರೆ ಕೈಯಿಂದ ಉಜ್ಜಿ ಶುಭ್ರವಾಗಿ ತೊಳಿಬೇಕು.